ಯಾವ ಹಿಂದಿನ ಮೈನಾರಿಟಿ ಕಮಿಷನ್ ಅಧ್ಯಕ್ಷರ ಒಂದು ಹೇಳಿಕೆ ಮೇಲೆ ನನ್ನ ಮೇಲೆ ಸದನದಲ್ಲಿ ಆರೋಪ ಮಾಡಿದ್ದೀರಿ. ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ, ಯಾವ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ವಕ್ಫ್ ಅಲ್ಲಿ ಯಾವ ರೀತಿ ಹಗರಣಗಳು ನಡೀತಾ ಇದೆ, ಅಂದಿನ ಕಾಂಗ್ರೆಸ್ ಪಕ್ಷದ ದುರೇಂದ್ರಗಳು ಯಾವ ರೀತಿಯಲ್ಲಿ ದುರುಪಯೋಗ ಪಡ್ಕೊಂಡಿದ್ದಾರೆ, ಲೂಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವರದಿಯನ್ನ ಅಂದಿನ ಅಧ್ಯಕ್ಷ ಅನ್ವರ್ ಮಾನಪ್ಪಾಡಿ ಅವರು ಮಾಡಿದ್ರು. ಆ ವರದಿಯನ್ನ ಕೊಟ್ಟ ನಂತರದಲ್ಲಿ 2000 ಜಗದೀಶ್ ಶೆಟ್ಟರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಉಪಲೋಕಾಯುಕ್ತರಿಗೆ ಅದರ ಬಗ್ಗೆ ತನಿಖೆ ಮಾಡೋದಕ್ಕೂ ಕೂಡ ಆದೇಶವನ್ನು ಕೊಟ್ಟಿದ್ರು. ಉಪಲೋಕಾಯುಕ್ತರು ಜಸ್ಟಿಸ್ ಆನಂದ್ ಅವರು ತನಿಖೆ ಮಾಡಿ ಅದರ ವರದಿಯನ್ನ ಮಂಡನೆ ಮಾಡಬೇಕು ಅಂತಕ್ಕಂಥ ಹಂತಕ್ಕೆ ಬಂದಾಗ, ವರದಿಯನ್ನ ಮಂಡನೆ ಮಾಡಿದಾಗ ಏನು 2016 ಮಾರ್ಚಲ್ಲಿ ಉಪಲೋಕಾಯುಕ್ತರು ವರದಿಯನ್ನ ಮಂಡನೆ ಮಾಡ್ತಾರೆ. ವರದಿಯನ್ನ ಮಂಡನೆ ಮಾಡಿದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತೇಳಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಅಂದಿನ ರಾಜ್ಯ ಸರ್ಕಾರ 2016ರಲ್ಲಿ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಅವತ್ತು ಕರ್ನಾಟಕ ಸರ್ಕಾರ ಒಂದು ತೀರ್ಮಾನ ಮಾಡ್ತದೆ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕರ್ನಾಟಕದ ಅಲ್ಪಸಂಖ್ಯಾತರ ಆಯೋಗದ ಕಾಯ್ದೆ 94ರ ಕಲಂ 10/2 ಅಡಿಯಲ್ಲಿ ಆಯೋಗ ಏನು ಶಿಫಾರಸು ಮಾಡಿದೆ, ಈ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದೆ. ಅಲ್ಪಸಂಖ್ಯಾತ ಆಯೋಗ ಹಿಂದಿನ ಅಧ್ಯಕ್ಷರು ಸರ್ಕಾರಕ್ಕೆ ಸಲ್ಲಿಸಿರುವ ವಿಶೇಷ ವರದಿಯ ಶಿಫಾರಸುಗಳನ್ನ ಸಚಿವ ಸಂಪುಟದ ನಿರ್ಣಯಕ್ಕಾಗಿ ಮಂಡಿಸಲಾಯಿತು. ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗದ ಹಿಂದಿನ ಅಧ್ಯಕ್ಷರು ಸರ್ಕಾರಕ್ಕೆ ಸಲ್ಲಿಸಿರುವ ವಿಶೇಷ ಮನವಿಯ ಶಿಫಾರಸುಗಳನ್ನು ದಿನಾಂಕ 3/3/2016 ನಡೆದ ಸಚಿವ ಸಂಪುಟ ತಿರಸ್ಕರಿಸಿದೆ. ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾರೆ, ಮುಖ್ಯಮಂತ್ರಿಗಳು ಹೇಳ್ತಾರೆ, ಏನು ನನ್ನ ಮೇಲೆ ಆರೋಪ ಬಂದಿದೆ ಅಂತೇಳಿ ಇವತ್ತು ಸಿಬಿಐ ತನಿಖೆ ಮಾಡಿಸ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಹೇಳಿ ಅನ್ನುವ ಮಾತನ್ನ ಮುಖ್ಯಮಂತ್ರಿಗಳನ್ನೇ ಉಲ್ಲೇಖ ಮಾಡಿದ್ದಾರೆ. ಒಂದು ಸಂತೋಷ ತರ್ತಕ್ಕಂಥ ಸಂಗತಿ ಅಂತ ಹೇಳಿದ್ರೆ, ಈ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಬಗ್ಗೆ ಬಹಳ ವಿಶ್ವಾಸ ಬಂದಿರತಕ್ಕಂಥದ್ದು ತುಂಬಾ ಸಂತೋಷ ತರ್ತಕ್ಕಂಥ ವಿಚಾರ. ಆದ್ರೆ ಇದರ ನಡುವೆ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮಾತನಾಡಲಿಕ್ಕೆ ಇಚ್ಛಪಡ್ತೇನೆ, ಸವಾಲನ್ನು ಕೂಡ ಹಾಕ್ತಾ ಇದ್ದೇನೆ. ಇವತ್ತು ನನ್ನ ಮೇಲೆ ಇವತ್ತೇನು 150 ಕೋಟಿ ಇವತ್ತು ಆರೋಪ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ. ಜೊತೆಗೆ ಇವತ್ತೇನು ಅನ್ವರ್ ಮಾನಪ್ಪಾಡಿ ಇಂದಿನ ಚೇರ್ಮನ್ ಕೊಟ್ಟಿರ್ತಕ್ಕಂಥ ವರದಿಯ ಮೇಲೆ ಉಪಲೋಕಾಯುಕ್ತರೇನು ತನಿಖೆ ಮಾಡಿ ಅವರು ಕೂಡ ವರದಿ ಸಲ್ಲಿಸಿದ್ದಾರೆ. ಆ ವರದಿ ಬಗ್ಗೆನೂ ಕೂಡ ಸದನದಲ್ಲಿ ಚರ್ಚೆ ಆಗಿ ಅದನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ. ಅದರ ಜೊತೆಗೆ ಏನು ಪಾಪ ಮುಖ್ಯಮಂತ್ರಿಗಳು ನಿನ್ನೆ ನನ್ನ ಬಗ್ಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ, ಅವ್ರ ಬಗ್ಗೆ ನನಗೆ ಆಕ್ರೋಶ ಇಲ್ಲ, ಕೋಪ ಇಲ್ಲ. ಇವತ್ತೇನು ಮುಖ್ಯಮಂತ್ರಿಗಳು ಸಹ ನನ್ನ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ, ಅದ್ರ ಬಗ್ಗೆ ನನಗೆ ಆಕ್ರೋಶ ಇಲ್ಲ. ಅದರ ಬದಲಾಗಿ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಅನುಕಂಪ ಬರ್ತಾ ಇದೆ. ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮ ಕುಟುಂಬವತ್ತು ಮೂಢ ಹಗರಣದಲ್ಲಿ ಒಂದು ನಿಮಿಷ ಮಾನ್ಯ, ನಾನು ಈಡಾಗಿಲ್ಲ, ಮನೆ ಸಭಾಕೀಯ ಭಾಷಣ ಬೇರೆ ರಾಜಕೀಯ ಭಾಷಣ ಮಾಡುವುದಾದ್ರೆ ಮತ್ತೆ ಚರ್ಚೆಗೆ ಆರೋಪ ಮಾಡಿದ್ದಾರೆ.
ಉಲ್ಲಂಘನೆ ಆಗುತ್ತೆ. ಅಧ್ಯಕ್ಷರೇ, ನಮಗೆ ನಿವೇದನೆ ಸರ್ಕಾರ ರಾಜಕೀಯ ಭಾಷಣ ಅದನ್ನು ಕೂಡ ಸಿಬಿಐ ತನಿಖೆ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಚರ್ಚೆ ನಡೀತಾ ಇದೆ. ಅವನು ಸರಿ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಅದಕ್ಕೆ ಸಿಬಿಐ ತನಿಖೆ ಕೊಡ್ಲಿ. ಸ್ವತಃ ಮುಖ್ಯಮಂತ್ರಿಗಳು ಅವರಿಗೆ ಪರಮಾಧಿಕಾರ ಇದೆ. ಯಾವ ವಿಚಾರವನ್ನ ಸಿಬಿಐ ತನಿಖೆ ಕೊಡಬೇಕು ಅಂತ ಹೇಳಿ ಅವ್ರ ಮನಸ್ಸಲ್ಲಿದೆ. ಈ 3 ವಿಚಾರವನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ. ನಾನು ಕೊನೆಗೆ ಒಂದು ಮಾತನ್ನು ಹೇಳ್ತೇನೆ ಸಭಾಧ್ಯಕ್ಷೆ, ಇವತ್ತು ಯಡಿಯೂರಪ್ಪನವ್ರನ್ನ ಇವತ್ತೇನು ರಾಜಕೀಯವಾಗಿ ಹತ್ತಿಕ್ಬೇಕು ಅಂತೇಳಿ ಇವತ್ತು ಯಾರು ಸಭಾಧ್ಯಕ್ಷರೇ, ಏನು ಮುಖ್ಯಮಂತ್ರಿಗಳ ವಿರುದ್ಧ ಯಾರು ಆರೋಪ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವ್ರ ವಿರುದ್ಧ ಒಂದು ಸರ್ಕಾರ ಯಡಿಯೂರಪ್ಪ ಈಗ ಕೋವಿಡ್ ತನಿಖೆ ಚರ್ಚೆ ಮಾಡಬೇಕಲ್ಲ. ಸಚಿವರು ಆರೋಪ ಮಾಡಿದಾಗ ಕೊಡ್ಲಿ. ಮೂಢ ವಿಚಾರವನ್ನು ಕೂಡ ಸಿಬಿಐ ಮಾಡಲಿ. ಆರೋಪ ಮಾಡಿ ಇಟ್ಟಂಡ್ರೆ ಮಾಡ್ತಕ್ಕಂಥ ಕೆಲಸ ಮಾಡಕ್ಕಲ್ಲ ಸದನ ನಾಯಿಗಳು ಏನ್ ಮಾಡ್ತಾ ಇದ್ದಾರೆ? ಮಾತಾಡ್ತಾರೆ. ವಾಪಸ್ ಇವತ್ತು ನಮ್ಮ ಲಂಚ ಕೊಟ್ಟಿದ್ದಾರೆ. ಕೊಟ್ಟು ಇವತ್ತು ಏನ್ ಸಂಬಂಧ? ಒಂದು ನಿಮಿಷ ಅಲ್ಲ ಸರ್ ಅಧ್ಯಕ್ಷರೇ, ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರ ಮೇಲೆ ಸನ್ಮಾನ್ಯ ಸಚಿವರಾದಂತ ಪ್ರಿಯಾಂಕಾ ಅವರು ಆಪಾದನೆ ಮಾಡಿದ್ರು. ಅವರು ಹೇಳಿದ್ರು, ನಾನು ಸುಮ್ಮನೆ ಆಪಾದನೆ ಮಾಡಿಲ್ಲ, ಪತ್ರಿಕೆ ನೋಡಿ ಅಂತ ಹೇಳಿದ್ರಿ. ಪತ್ರಿಕೆ ಆಗ್ಲಿ ಏನೇ ಆಗ್ಲಿ ಮಾಡ್ಬೇಕಾದ್ರೆ ತಮ್ಗೆ ನೋಟಿಸ್ ಕೊಡ್ಬೇಕು. ಸದನದಲ್ಲಿ ಸದಸ್ಯರು ಮಾಡಿಲ್ಲ. ಇವೆಲ್ಲ ಕಡೆ ಮಾಡ್ರಿ. ನಾನು ಹೇಳುವಂತದ್ದು ಚರ್ಚೆ ಒಕ್ಬೋರ್ಡ್ ಚರ್ಚೆ ಈಗ ಇಲ್ದಾಗಿಲ್ಲ ಅವ್ರು ಅವಕಾಶ ಕೊಡಿಸಬಾರ್ದು. ಹೆಸರು ಇಲ್ಲ. ಮತ್ತೆ ಮತ್ತೆ ನೀವು ನನ್ನ ಹಾಕಿ ನಾನು ಉತ್ತರ ಕೊಡ್ಲಿಕ್ಕೆ ಈಗ ಚರ್ಚೆ ಮಾತಾಡ್ತಾರೆ. ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಮತ್ತೆ ನೀವು ಚರ್ಚೆ ಮಾಡಿಕೊಂಡ್ರೆ ಇದೇ ಚರ್ಚೆಲ್ಲ ಬೇರೆ ನೋಡಿ. ನೀವು ಚರ್ಚೆ ಬೇಕಾದ್ರೆ ಎಷ್ಟೊತ್ತು ಕೂಡ ಚರ್ಚೆ ಮಾಡಿ
ಕ್ಲಾರಿಫಿಕೇಶನ್ ಕೊಟ್ಟು ದೂರ ಮಾಡಿ ನಾವು ಚೆನ್ನಾಗಿ ಉತ್ತರ ಕರ್ನಾಟಕದ ಆ ಒಂದು ವಿಚಾರ ಸಮಾಧಾನದಿಂದ ಕೂತ್ಕೊಳ್ಳಿ. ಚರ್ಚೆ ಮಾಡಿದ್ದಾರೆ. ಸಚಿವರು ಬೇಜವಾಬ್ದಾರಿ ಅಂತಾರೆ, ಹೆಸರು ಹೇಳಿದ್ದಾರೆ, ನಾವು ಹೇಳ್ಬೇಕಲ್ಲ. ಇಲ್ಲ ಏನು ಬರ್ಲಿ ದಮ್ಮಿದ್ರೆ ಕೊಡಿ ಸಿಬಿಐ ಮುಂಚೆ ಒಂದು ನಿಮಿಷ ಇಲ್ಲ ಅಶ್ವಥ್ ನಾರಾಯಣ್ ಮುಖ್ಯಮಂತ್ರಿ ಒಂದ್ ಸೆಕೆಂಡ್ ಮಾತಾಡಿದ ಕೇಳಿ, ಒಂದ್ ಸೆಕೆಂಡ್ ಈಗ ಒಂದ್ ಸೆಕೆಂಡ್ ಮಾತಾಡಿದ ಕೇಳಿ. ಪ್ರಿಯಾಂಕಾ ಖರ್ಗೆ ಅವರು ಪತ್ರಿಕೆ ಪಟ್ಟಿಗೆ ಸೇರಿ ಲೆಟರ್ ಬರೆಯುವುದು ಚರ್ಚೆ ಒಂದ್ ನಿಮಿಷ ಸದಸ್ಯ ಒಂದ್ ನಿಮಿಷ ಕೂತ್ಕೊಂಡು ಒಂದ್ ಸೆಕೆಂಡ್ ವಿಜೇಂದ್ರ ಒಂದ್ ಸೆಕೆಂಡ್. ಈಗ ನಿಮ್ಮ ಈ ಒಂದು ಅತ್ಯುತ್ತಮವಾದ ಸಂಸದೀಯ ನಿಮ್ಮ ನಡವಳಿಕೆಗಳು, ನಿಮ್ಮ ಎಲ್ಲ ಈ ಚರ್ಚೆಗಳನ್ನು ಮತ್ತು ನಿಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನೋಡ್ಲಿಕ್ಕೆ ಬ್ರಿಟಿಷಿಂದ ಜನ ಬಂದಿದ್ದಾರೆ, ಮೇಲೆ ಕೂತ್ಕೊಂಡಿದ್ದಾರೆ, ನಾನು ಸ್ವಾಗತಿಸ್ತೇನೆ. ಸೊ ನಿಮ್ಮ ಇದನ್ನೆಲ್ಲ ನೋಡಿ ಅಲ್ಲಿ ಹೋಗಿ ಹೇಳ್ತಾರೆ ಎಷ್ಟು ಚೆನ್ನಾಗಿ ಚರ್ಚೆ ಮಾಡ್ತಾರೆ, ಏನು ವಿಶೇಷವಾದ ಇಂಡಿಯನ್ ಡೆಮೋಕ್ರಸಿ ಇಸ್ ಪ್ರೆಸೆಂಟೆಡ್. ವಿವಾದಗಳೆಲ್ಲ ಸ್ವಾಭಾವಿಕ. ಆದ ಕಾರಣ ನಿಮ್ಮ ಪರವಾಗಿ ಒಂದ್ ಸೆಕೆಂಡ್ ನಾನು ಸ್ವಾಗತಿಸ್ತೇನೆ ಅವರನ್ನು. Mr. Chandru Iyer, British Deputy High Commissioner to Karnataka. Mr. James Godber, Deputy Head of the Mission, British Deputy High Commission, Bangalore. Mr. Supriya Chawla, Head Chevening India Scholarships, British High Commission, and Mr. Manjunath Kes, the Political Economic Advisor, British Deputy High Commission, Bangalore, are witnessing the proceedings of this August House from the Distinguished Visitors Gallery. On behalf of the members and the people of Karnataka, I heartily welcome you all. Thank you. Okay. ಅಧ್ಯಕ್ಷರೇ ಹೇಳ್ಬೋದು ಸರ್, ಒಂದ್ ನಿಮಿಷ. ಹೌದು, ಕರ್ನಾಟಕದ ಬಗ್ಗೆ ಬೆಳೆದ ಒಂದ್ ನಿಮಿಷ ಸರ್, ನಮ್ಮ ಹೆಸರು ಉಲ್ಲೇಖಿಸಿದೆ ಸರ್, ಬೇಜವಾಬ್ದಾರಿ ನೀವು ಮಾತಾಡೋದು ಸರ್ ಅಂದ್ರೆ ಗೌರ್ಮೆಂಟ್ ಇಸ್ ಲೈಯಿಂಗ್ ಅಂತ ಸುಳ್ಳು ಹೇಳ್ತಾ ಇದೆ, ಅದು ಸುಮ್ಮನೆ ಬಿಟ್ಬಿಡೋದು. ನಾವು ಅರ್ಥ ಮಾಡಿ ನಮ್ಮ ಈಗೋ ಪ್ರಾಬ್ಲಮ್ ನೀವೊಂದು ಮಾತಾಡ್ತೀರಿ, ಅಮಿತ್ ಶಾ ಅವರಿಗೆ ಬರ್ದಿದ್ದಾರೆ, RSS ಮುಕುಂದ್ ಅವರಿಗೆ ಬರ್ದಿದ್ದಾರೆ. ಅವಾಗ ಯಾಕೆ ಸಿಬಿಐ ಕೊಟ್ಟಿಲ್ಲ ನೀವು? ಪ್ರೈಮ್ ಮಿನಿಸ್ಟರ್ ಬಂದಾಗ ಸಿಬಿಐ ಕೊಟ್ಟಿಲ್ಲ ನೀವು. ಈಗೆಲ್ಲ ನಾವೇ ಇರಬೇಕು ಹಗರಣದಲ್ಲಿ. ಇವ್ರು ಹೋಗಿ ಆಫರ್ ಮಾಡಿದ್ರು, ನಾವು ಹೇಳ್ತಾ ಇಲ್ಲ. ಅನ್ವರ್ ಮಾಡಿ ಯಾರು? ಮೈನಾರಿಟಿ ಕಮಿಷನ್ ಅಪಾಯಿಂಟೆಡ್ ಬೈ ಬಿಜೆಪಿ. ಬಿಜೆಪಿ ಇದು ಶೈಲೇಂದ್ರ ಬೆಲ್ದಲೆ ಇದು ನಾವೇನ್ ಪಬ್ಲಿಕ್ ಡೊಮೇನ್ ಮಾಡಿ ಇಲ್ಲ, ನಾನು ಅಲರ್ಟ್ ಮಾಡಿಲ್ಲ ಸ್ವಾಮಿ. ಬಿಜೆಪಿ ಅಲರ್ಟ್ ಮಾಡಿರೋದು ಶೈಲೇಂದ್ರ ಚರ್ಚೆ ಮಾಡಿ ಸಹಕರಿಸಿ.
KNX ಎಂದಿಗೆ 5 ಕೋಟಿ ಕೊಟ್ಟಿದ್ದಾರೆ ಪೇಪರ್ನಲ್ಲಿ ಬಂತು. ಸಮಾಧಾನ ಆಯ್ತು, ಎಲ್ಲ ನಿಂತು ಮಾತ್ರ ಆಗ್ತೇವೆ. ಮಾನ್ಯ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಪ್ರತಿಪಕ್ಷದ ನಾಯಕರು, ಹಿರಿಯ ಸದಸ್ಯರು, ಪಕ್ಷಗಳು ಕೂಡ ನೀವೇ ಈ ರೀತಿಯೆಲ್ಲ ಚರ್ಚೆ ಮಾಡಿದೆ. ಹಿಂದೆ ಕೂತ್ಕೊಂಡು ಫಸ್ಟ್ ಟೈಮರ್ಸ್ ಏನ್ ಮಾಡ್ಬೇಕು, ಮತ್ತೆ ನಾವ್ ಹೇಳ್ತೇವೆ ಫಸ್ಟ್ ಟೈಮರ್ಸ್ ಬರೋದಿಲ್ಲ, ಫಸ್ಟ್ ಟೈಮರ್ಸ್ ಬರೋದಿಲ್ಲ. ಅವ್ರು ಬಂದ್ರೆ ಮುಂದೆ ಹೋಗುವ. ಕಾಂಗ್ರೆಸ್ ಯಾವುದು ಮಾತಾಡಿ ದಿಸ್ ಇಸ್ ಅಲಿಗೇಷನ್ ಬೈ ಅವರ್ ಓನ್ ಪಾರ್ಟಿ ಪೀಪಲ್. ಮಾತಾಡಿ ಕೂತ್ಕೊಳ್ಳಿ. ಉಲ್ಲಂಘನೆ ಮಾಡಿ ಏನು ಮಾಡಿಲ್ಲ. ಪಬ್ಲಿಕ್ ಹೇಳಿ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದ ಚರ್ಚೆಗೆ ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಚರ್ಚೆ, ಉತ್ತರ ಕರ್ನಾಟಕ ಬಗ್ಗೆ ಸಿದ್ದು ಸಹೋದರಿ ಉತ್ತರ ಕರ್ನಾಟಕ ಬಗ್ಗೆ ಅವ್ರು ನಾವು ನಿರ್ವಹಣೆ ಹೇಳೋದು ಶಕ್ತಿ ಇಟ್ಕೋಬೇಕು. ಮಾಡಿ ಇದೇನಿದು ಓದಿದ್ದೀರಾ? ಓದಿದ್ದೀರಾ? 2 ವರ್ಷದಿಂದ ಮಂತ್ರಿಗಳು ಉತ್ತರ ಕರ್ನಾಟಕ ಪ್ರಿಯಾಂಕಾ ಅವ್ರ ನನ್ನ ಕೇಳಿಲ್ಲ. ನೀವು ಇಲ್ಲಿ ಹೇಳಿಕೆ ಕೊಡೋದಲ್ಲ, ಹಸ್ತಾಂತರ ಮಾಡಿ. ನೀವು ಯಕ್ಷಗಾನ ಮಾಡಬೇಕು. ಚರ್ಚೆಯಲ್ಲಿ ಮಾಡಬೇಡಿ. ನಿಮ್ಗೆಲ್ಲ ಗೊತ್ತಿದೆ, ತಿಳುವಳಿಕೆ ಇದ್ದವ್ರು ಪೇಪರ್ ಮಾಡಲಿಕ್ಕೆ ಸಾಧ್ಯ. ಉತ್ತರ ಕನ್ನಡ ಚರ್ಚೆ ಆಗ್ಬೇಕಾ ಬೇಡವಾ ಹೇಳಿ. ನಿಮ್ಗೆ ಚರ್ಚೆ ಉತ್ತರ ಕನ್ನಡ ಚರ್ಚೆ ಏನ್ ಮಾಡ್ಬೇಕಾದ್ರೆ ಯಾರು ಚರ್ಚೆ ಮಾಡಬೇಡಿ. ಮಾಡ್ತಾನೆ ಇರ್ತಾರೆ ಅವರು. ಸ್ಪಷ್ಟೀಕರಣ ಮಾಡಬೇಕಾದ್ರೆ ಬಿಡಿ, ಅಲ್ಲಿಗೆ ಬಿಟ್ಟು ಮುಂದೆ ಅವ್ರು ಬಿಟ್ಟಾರ. ಆಗ ಅವ್ರು ಮಾತಾಡ ಇಲ್ಲೆದ್ದು ಮಾತಾಡ್ತಾರೆ, ಇಲ್ಲಿಗೆ ಅಲ್ಲೆದ್ದು ಮಾತಾಡ್ತಾರೆ. ಪೇಪರ್ ಕಟ್ಟಿಂಗ್ ಚರ್ಚೆ ನೀವು ಹೇಳಿಕೆ ಕೊಡಂಗಿಲ್ಲ. ಕೊಡ್ತಾರೆ. ಕೂತ್ಕೊಳ್ಳಿ. ನೀವು ಗಲಾಟೆ ಮಾಡಿ ನನ್ನನ್ನು ಪ್ರಶ್ನೆ ಕೇಳುದಾ? ಕೇಳ್ತೀರಾ? ನಾನು ಹೇಳಿದಾಗ ನೀವು ಇಬ್ಬರು ಕೂಡ ಕೇಳುದಿಲ್ಲ. ಕಡೆ ಕೇಳಿದ್ದು ನೀವ್ ಯಾಕೆ ಅವಕಾಶ ಮಾಡಿ ನನ್ನ ಹತ್ರ ಕೇಳುದು? ನೀವು ಕೂತ್ಕೊಳ್ಳಿ. ಈಗ ಕೇಳ್ಬಿಟ್ಟು ಉತ್ತರ ಒಂದು ಸರ್ ಮುಂದಕ್ಕೆ ಹೋಗೋಣ. ಅಧ್ಯಕ್ಷರ ಒಂದು ವಿನಂತಿ, ಉತ್ತರ ಕರ್ನಾಟಕದ ಚರ್ಚೆ ನಂತರ ಮುಂದುವರಿಸಿ. ನಾವು ಬರ್ತೇವೆ, ಅವರು ಬರ್ತಾರೆ. ಮುಂದಕ್ಕೆ ಹೋಗೋಣ. ಎಲ್ಲ ಬುದ್ಧಿವಂತರಿಗೆ ಹೇಳಿದ್ರು ನಾನು ಇಷ್ಟೇ, ಸ್ವಲ್ಪ ಬಿಟ್ಟುಕೊಂಡು ಸ್ವಲ್ಪ ನಾವು ಮುಂದೆ ಹೋಗುವ. ಉತ್ತರ ಕರ್ನಾಟಕ ಚರ್ಚೆ ಬಗ್ಗೆ ಪ್ರಾರಂಭ ಮಾಡಿಸುವ. ಪ್ರಥಮವಾಗಿ ಬಹಳ ಆಸಕ್ತಿ ಸದಸ್ಯರು ಬಂದ ಅವರ ಮಾತುಗಳನ್ನು ಕೇಳುವ. ಶೈಲೇಂದರ್ ಬೀದರ್ ಫಸ್ಟ್ ಮಾತಾಡಿ. ನೆಕ್ಸ್ಟ್ ನಮ್ಮ ಚನ್ನವಿ ಪಾಟೀಲ್. ಮಾನ್ಯ ಅಧ್ಯಕ್ಷರೇ, ಕೊಡ್ತೇನೆ ನಾನು, ಎಲ್ಲರಿಗೂ ಅವಕಾಶ ಕೊಡ್ತೇನೆ. ಕರ್ನಾಟಕದ ತುರ್ತು ತುದಿ ಬೀದರ್ ಜಿಲ್ಲೆಯಿಂದ ಉತ್ತರ ಕರ್ನಾಟಕ